ಸಿಂಹ ರಾಶಿಯವರು ಮಹಿಳೆಯರತ್ತ ರಹಸ್ಯವಾಗಿ ಆಕರ್ಷಿತರಾಗುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ರಾಶಿಗೂ ವಿಭಿನ್ನ ಸ್ವಭಾವ, ವ್ಯಕ್ತಿತ್ವ, ಆಕರ್ಷಣೆ ಮತ್ತು ಮನೋಭಾವಗಳಿರುತ್ತವೆ ಎಂದು ನಂಬಲಾಗುತ್ತದೆ. ಮೇಷದಿಂದ ಮೀನವರೆಗಿನ 12 ರಾಶಿಗಳಲ್ಲಿ ಸಿಂಹ ರಾಶಿ ಒಂದು ಅತ್ಯಂತ ಪ್ರಭಾವಶಾಲಿ ಮತ್ತು ರಾಜಸ ಗುಣಗಳನ್ನು ಹೊಂದಿರುವ ರಾಶಿಯಾಗಿದೆ. ಸಿಂಹ ರಾಶಿಯ ಅಧಿಪತಿ ಗ್ರಹ ಸೂರ್ಯ. ಇದು ಆತ್ಮವಿಶ್ವಾಸ, ಅಧಿಕಾರ, ನಾಯಕತ್ವ ಮತ್ತು ಗೌರವವನ್ನು ಪ್ರತಿನಿಧಿಸುತ್ತದೆ. ಈ ವಿಡಿಯೋದಲ್ಲಿ ಸಿಂಹ ರಾಶಿಯವರು ಮಹಿಳೆಯರತ್ತ ಹೇಗೆ ಮತ್ತು ಯಾವ ರೀತಿಯ ಮಹಿಳೆಯರತ್ತ ರಹಸ್ಯವಾಗಿ ಆಕರ್ಷಿತರಾಗುತ್ತಾರೆ ಎಂಬುದನ್ನು ಮಾನಸಿಕ, ಜ್ಯೋತಿಷ್ಯ ಮತ್ತು ವ್ಯಕ್ತಿತ್ವದ ದೃಷ್ಟಿಯಿಂದ ವಿವರವಾಗಿ ವಿಶ್ಲೇಷಿಸಿ ನೋಡೋಣ. 1. ಸಿಂಹ ರಾಶಿಯವರ ಮೂಲ ವ್ಯಕ್ತಿತ್ವ. ಸಿಂಹ ರಾಶಿಯವರು ಸಾಮಾನ್ಯವಾಗಿ ಆತ್ಮವಿಶ್ವಾಸ ತುಂಬಿರುವವರು, ನಾಯಕತ್ವ ಗುಣಗಳು, ಗೌರವ ಮತ್ತು ಪ್ರಶಂಸೆಯನ್ನು ಇಷ್ಟಪಡುವವರು, ಮಾತನಾಡುವಲ್ಲಿ ಪ್ರಭಾವಿ, ಹೃದಯದಿಂದ ಪ್ರೀತಿಸುವವರು, ಸ್ವಲ್ಪ ಅಹಂಕಾರ ಮತ್ತು ಗರ್ವ. ಈ ಗುಣಗಳೇ ಅವರು ಮಹಿಳೆಯರತ್ತ ಆಕರ್ಷಿತರಾಗುವ ರೀತಿಯನ್ನು ನಿರ್ಧರಿಸುತ್ತವೆ. 2. ಸಿಂಹ ರಾಶಿಯವರ ಪ್ರೀತಿ ಮತ್ತು ಆಕರ್ಷಣೆ. ಸಿಂಹ ರಾಶಿಯವರು ಪ್ರೀತಿಯಲ್ಲಿ ತುಂಬಾ ತೀವ್ರವಾಗಿರುತ್ತಾರೆ. ಅವರು ಸಾಮಾನ್ಯವಾಗಿ ಪ್ರೀತಿಯನ್ನು ಆಟವಾಗಿ ನೋಡುವುದಿಲ್ಲ. ಅವರಿಗಾಗಿ ಪ್ರೀತಿ ಎಂದರೆ ಗೌರವ, ನಿಷ್ಠೆ ಮತ್ತು ಶ್ರದ್ಧೆ. ಅವರು ತಮ್ಮ ಸಂಗಾತಿಯನ್ನು ರಾಣಿ ಅಥವಾ ರಾಜಕುಮಾರಿಯಂತೆ ಕಾಣಬೇಕೆಂದು ಬಯಸುತ್ತಾರೆ. ತಮ್ಮ ಪ್ರೀತಿಯನ್ನು ಬಹಿರಂಗವಾಗಿ ತೋರಿಸುವುದು ಇವರ ಸ್ವಭಾವ. ಸಿಂಹ ರಾಶಿಯವರು ರಹಸ್ಯವಾಗಿ ಆಕರ್ಷಿತರಾಗುವ ಮಹಿಳೆಯರ ಲಕ್ಷಣಗಳು. ಗೌರವ ನೀಡುವ ಮಹಿಳೆ. ಸಿಂಹ ರಾಶಿಯವರು ತಮ್ಮನ್ನು ಗೌರವಿಸುವ ಮಹಿಳೆಯರತ್ತ ಬಹಳ ಆಕರ್ಷಿತರಾಗುತ್ತಾರೆ. ಅವರನ್ನು ಮೆಚ್ಚಿಸುವ, ಅವರ ಸಾಧನೆಗಳನ್ನು ಹೊಗಳುವ ಮಹಿಳೆಯರು ಇವರ ಹೃದಯವನ್ನು ಸುಲಭವಾಗಿ ಗೆಲ್ಲಬಹುದು. ಆತ್ಮವಿಶ್ವಾಸ ಹೊಂದಿರುವ ಮಹಿಳೆ. ಹೆದರಿಕೆಯಿಲ್ಲದೆ ಮಾತನಾಡುವ, ತನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳುವ ಮಹಿಳೆಯರು ಸಿಂಹ ರಾಶಿಯವರಿಗೆ ಬಹಳ ಆಕರ್ಷಕವಾಗಿರುತ್ತಾರೆ. ಆತ್ಮವಿಶ್ವಾಸ ಇವರಿಗೆ ಅತ್ಯಂತ ಸೆಕ್ಸಿ ಗುಣವಾಗಿದೆ. ಆಕರ್ಷಕ ವ್ಯಕ್ತಿತ್ವ ಮತ್ತು ನಗು. ಸೌಂದರ್ಯ ಮಾತ್ರವಲ್ಲ, ಆಕರ್ಷಕ ನಗು, ಮೃದುವಾದ ಮಾತು, ಸ್ನೇಹಪೂರ್ಣ ವರ್ತನೆ ಇವರನ್ನು ಸೆಳೆಯುತ್ತದೆ. ನಿಷ್ಠಾವಂತ ಮಹಿಳೆ. ಸಿಂಹ ರಾಶಿಯವರು ಮೋಸವನ್ನು ಸಹಿಸುವುದಿಲ್ಲ. ನಿಷ್ಠೆ ಇವರಿಗೆ ಬಹಳ ಮುಖ್ಯ. ನಿಷ್ಠಾವಂತ ಮಹಿಳೆಯರು ಇವರ ಜೀವನದಲ್ಲಿ ವಿಶೇಷ ಸ್ಥಾನ ಪಡೆಯುತ್ತಾರೆ. ಬುದ್ಧಿವಂತ ಮತ್ತು ವಿವೇಕಿ ಮಹಿಳೆ. ಬುದ್ಧಿವಂತ ಮಹಿಳೆಯರು ಜೀವನದ ವಿಷಯಗಳಲ್ಲಿ ವಿವೇಕದಿಂದ ನಿರ್ಧಾರ ಮಾಡುವವರು ಇವರಿಗೆ ಬಹಳ ಇಷ್ಟ. ಇವರಿಗೆ ಕೇವಲ ಸೌಂದರ್ಯಕ್ಕಿಂತ ಬುದ್ಧಿ ಮುಖ್ಯ. ಕುಟುಂಬ ಪ್ರಿಯ ಮಹಿಳೆ. ಕುಟುಂಬವನ್ನು ಗೌರವಿಸುವ, ಹಿರಿಯರನ್ನು ಪ್ರೀತಿಸುವ ಮಹಿಳೆಯರತ್ತ ಸಿಂಹ ರಾಶಿಯವರು ಆಕರ್ಷಿತರಾಗುತ್ತಾರೆ. ಸ್ವತಂತ್ರ ಮನಸ್ಸಿನ ಮಹಿಳೆ. ತಮ್ಮದೇ ಆದ ಕನಸು, ಗುರಿ ಮತ್ತು ಜೀವನದ ದೃಷ್ಟಿಕೋನ ಹೊಂದಿರುವ ಮಹಿಳೆಯರು ಇವರಿಗೆ ರಹಸ್ಯವಾಗಿ ಆಕರ್ಷಣೆ ಮೂಡಿಸುತ್ತಾರೆ. ಸಿಂಹ ರಾಶಿಯವರ ರಹಸ್ಯ ಆಕರ್ಷಣೆಯ ಮನೋವಿಜ್ಞಾನ. ಸಿಂಹ ರಾಶಿಯವರು ಹೊರಗೆ ಗರ್ವದಿಂದ ಮತ್ತು ಶಕ್ತಿಯಿಂದ ಕಾಣಿಸಿದರೂ ಒಳಗೆ ತುಂಬಾ ಸೆನ್ಸಿಟಿವ್ ಆಗಿರುತ್ತಾರೆ. ಅವರಿಗೆ ಮೆಚ್ಚುಗೆ, ಪ್ರೀತಿ ಮತ್ತು ಭಾವನಾತ್ಮಕ ಬೆಂಬಲ ಬೇಕಾಗುತ್ತದೆ. ಅವರು ತಮ್ಮ ದುರ್ಬಲತೆಯನ್ನು ಬಹಿರಂಗಪಡಿಸದಿದ್ದರೂ ಒಳಗೆ ತಾವು ನಂಬಬಹುದಾದ ಮಹಿಳೆಯನ್ನು ಹುಡುಕುತ್ತಾರೆ. ಸಿಂಹ ರಾಶಿಯವರು ಯಾವ ರೀತಿಯ ಮಹಿಳೆಯರನ್ನು ದೂರ ಇಡುತ್ತಾರೆ? ಅತಿಯಾದ ನಿಯಂತ್ರಣ ಮಾಡುವ ಮಹಿಳೆ, ನಿರಂತರ ಟೀಕೆ ಮಾಡುವ ಮಹಿಳೆ, ನಿಷ್ಠೆ ಇಲ್ಲದ ಮಹಿಳೆ, ಗೌರವ ನೀಡದ ಮಹಿಳೆ. ಇಂತಹ ಮಹಿಳೆಯರಿಂದ ಅವರು ದೂರ ಇರುತ್ತಾರೆ. ಪ್ರೀತಿಯಲ್ಲಿ ಸಿಂಹ ರಾಶಿಯವರ ರಹಸ್ಯ ಗುಣಗಳು. ಸಿಂಹ ರಾಶಿಯವರು ಪ್ರೀತಿಯಲ್ಲಿ ತುಂಬಾ ಉದಾರರು. ಅವರು ತಮ್ಮ ಸಂಗಾತಿಗೆ ದುಬಾರಿ ಉಡುಗೊರೆ, ಪ್ರೀತಿ, ರಕ್ಷಣೆ ನೀಡಲು ಇಷ್ಟಪಡುತ್ತಾರೆ. ತಮ್ಮ ಸಂಗಾತಿಯನ್ನು ಜೀವನದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿಯಾಗಿ ಕಾಣುತ್ತಾರೆ. ವಿವಾಹ ಜೀವನದಲ್ಲಿ ಸಿಂಹ ರಾಶಿಯವರು ವಿವಾಹದಲ್ಲಿ ಅವರು ಪ್ರಾಮಾಣಿಕ, ಜವಾಬ್ದಾರಿ ಮತ್ತು ಕುಟುಂಬ ಪ್ರಿಯರಾಗಿರುತ್ತಾರೆ. ತಮ್ಮ ಕುಟುಂಬಕ್ಕೆ ಹೆಮ್ಮೆ ತರುವ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೆ. ಆದರೆ ತಮ್ಮ ಅಹಂ ನಿಯಂತ್ರಿಸಲು ಕಲಿತರೆ ಅವರ ವೈವಾಹಿಕ ಜೀವನ ಇನ್ನಷ್ಟು ಸುಂದರವಾಗುತ್ತದೆ. ಸಿಂಹ ರಾಶಿಯ ಮಹಿಳೆಯರು ಮತ್ತು ಪುರುಷರು ವ್ಯತ್ಯಾಸ. ಸಿಂಹ ರಾಶಿಯ ಮಹಿಳೆಯರು ಕೂಡ ಗೌರವ, ಪ್ರೀತಿ ಮತ್ತು ಗಮನವನ್ನು ಬಯಸುತ್ತಾರೆ. ಆದರೆ ಪುರುಷರು ಹೆಚ್ಚು ಆಧಿಪತ್ಯ ಗುಣ ಹೊಂದಿರುತ್ತಾರೆ. ಇಬ್ಬರಲ್ಲೂ ನಾಯಕತ್ವ ಗುಣ ಸಾಮಾನ್ಯವಾಗಿದೆ. ಜ್ಯೋತಿಷ್ಯ ದೃಷ್ಟಿಯಿಂದ ಸಿಂಹ ರಾಶಿಯ ಆಕರ್ಷಣೆ. ಸೂರ್ಯ ಗ್ರಹದ ಪ್ರಭಾವದಿಂದ ಸಿಂಹ ರಾಶಿಯವರು ಪ್ರಕಾಶಮಾನ ವ್ಯಕ್ತಿತ್ವ ಹೊಂದಿರುತ್ತಾರೆ. ಅವರು ಇತರರನ್ನು ಆಕರ್ಷಿಸುವ ಶಕ್ತಿ ಹೊಂದಿರುತ್ತಾರೆ. ಇವರ ಜೀವನದಲ್ಲಿ ಸಿಂಹ, ಧನು, ಮೇಷ, ತುಲಾ ರಾಶಿಯವರ ಜೊತೆ ಉತ್ತಮ ಹೊಂದಾಣಿಕೆ ಇರುತ್ತದೆ ಎಂದು ಹೇಳಲಾಗುತ್ತದೆ. ಸಿಂಹ ರಾಶಿಯವರಿಗಾಗಿ ಮಹಿಳೆಯರಿಗೆ ಸಲಹೆಗಳು. ಅವರಿಗೆ ಗೌರವ ನೀಡಿ, ಅವರ ಸಾಧನೆಗಳನ್ನು ಮೆಚ್ಚಿ, ನಿಷ್ಠಾವಂತರಾಗಿರಿ. ಅವರಿಗೆ ಭಾವನಾತ್ಮಕ ಬೆಂಬಲ ನೀಡಿ.
ಅವರ ಅಹನ್ಯನ್ನು ಅರ್ಥಮಾಡಿಕೊಳ್ಳಿ. ಸಿಂಹ ರಾಶಿಯವರು ಹೊರಗೆ ಗರ್ವ, ಶಕ್ತಿ ಮತ್ತು ಅಧಿಕಾರದ ಪ್ರತೀಕವಾಗಿದ್ದರೂ ಒಳಗೆ ಪ್ರೀತಿಯ, ಭಾವನಾತ್ಮಕ ಮತ್ತು ನಿಷ್ಠಾವಂತ ಸಂಗಾತಿಯನ್ನು ಬಯಸುವ ವ್ಯಕ್ತಿಗಳು. ಅವರು ರಹಸ್ಯವಾಗಿ ಆಕರ್ಷಿತರಾಗುವ ಮಹಿಳೆಯರು ಗೌರವ, ಆತ್ಮವಿಶ್ವಾಸ, ನಿಷ್ಠೆ ಮತ್ತು ಬುದ್ಧಿವಂತಿಕೆ ಹೊಂದಿರುವವರು. ಜ್ಯೋತಿಷ್ಯ ನಂಬಿಕೆಗಳ ಆಧಾರದಲ್ಲಿ ಸಿಂಹ ರಾಶಿಯವರ ಪ್ರೀತಿ ಮತ್ತು ಆಕರ್ಷಣೆಯ ರಹಸ್ಯಗಳನ್ನು ವಿವರಿಸುತ್ತದೆ. ಜ್ಯೋತಿಷ್ಯವು ನಂಬಿಕೆ ಮಾತ್ರ, ಜೀವನದ ಸತ್ಯ ಅಲ್ಲ ಎಂಬುದನ್ನು ಮರೆಯಬಾರದು. ಆದರೆ ಮಾನವ ಮನೋವಿಜ್ಞಾನ ಮತ್ತು ವ್ಯಕ್ತಿತ್ವದ ವಿಶ್ಲೇಷಣೆಗೆ ಇದು ಆಸಕ್ತಿಕರ ದೃಷ್ಟಿಕೋನ ನೀಡುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.